ಸಡಗರದಲ್ಲಿ ನಡೆದ ಆರ್ಪಿಕೆ ಪರ್ವ ಶಾಲಾ ವಾರ್ಷಿಕೋತ್ಸವ. ವಿಜಯನಗರ ಜಿಲ್ಲೆ ಹೂವಿನಹಡಗಲಿ ಪಟ್ಟಣದ ಆರ್ಪಿಕೆ ಇಂಟರ್ನ್ಯಾಷನಲ್ ಪಬ್ಲಿಕ್ ಶಾಲಾ ಸಭಾಂಗಣದಲ್ಲಿ ಆರ್ಪಿಕೆ ಪರ್ವ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮ ಅದ್ದೂರಿ ಸಂಭ್ರಮ ಸಡಗರದಲ್ಲಿ ನಡೆಯಿತು. ಶಿಕ್ಷಣ ಇಲಾಖೆ ದೈಹಿಕ ಶಿಕ್ಷಣ ಪರಿವೀಕ್ಷಕ ರಫಿ ಅಹಮದ್ ಖವಾಸ್ ಕಾರ್ಯಕ್ರಮ ಉದ್ಘಾಟಿಸಿ ನಂತರ ಬಳಿಕ ಮಾತನಾಡಿದ ಅವರು, ಶಿಕ್ಷಣ ಸಂಸ್ಥೆಗಳ ಬೆಳವಣಿಗೆಯಲ್ಲಿ 3 ಅಂಶಗಳು ಪ್ರಮುಖವಾದವು. ಶಿಕ್ಷಕರು, ಪಾಲಕರು, ವಿದ್ಯಾರ್ಥಿಗಳು. ಶಿಕ್ಷಕನಾದವನು ವೃತ್ತಿಯನ್ನು ಗೌರವಿಸಬೇಕು, ವೃತ್ತಿಯನ್ನು ಪ್ರೀತಿಸಬೇಕು, ವಿಷಯವನ್ನು ಪ್ರೀತಿಸಬೇಕು, ವಿದ್ಯಾರ್ಥಿಗಳನ್ನು ಪ್ರೀತಿಸಬೇಕು. ಅಂದಾಗ ವೃತ್ತಿಗೆ ವಿಶೇಷ ಕಳೆ ಬರುತ್ತದೆ. ಪಾಲಕರು ಸಮಯವನ್ನು ಪಾಲಿಸದೇ ಇರುವುದು ಮಕ್ಕಳ ಭವಿಷ್ಯತ್ತಿಗೆ ಮಾರಕವಾಗಿ ಪರಿಣಮಿಸಬಹುದು. ಪಾಲಕರು ಮಕ್ಕಳನ್ನು ಪ್ರೋತ್ಸಾಹಿಸಬೇಕು. ಅಂದಾಗ ಮಕ್ಕಳ ಬೆಳವಣಿಗೆ ಸಾಧ್ಯ. ದುಡ್ಡು ಎಲ್ಲದಕ್ಕೂ ಕಾರಣವಲ್ಲ. ಪಾಲಕರು ಧೈರ್ಯದಿಂದ ಮಕ್ಕಳ ವರ್ತನೆ ಮೇಲೆ ಕಡಿವಾಣ ಹಾಕಿದಾಗ ಮಾತ್ರ ಮಕ್ಕಳ ಭವಿಷ್ಯ ಉಜ್ವಲವಾಗುತ್ತದೆ ಎಂದರು. ರಾಷ್ಟ್ರೀಯ ಮಾನವ ಹಕ್ಕುಗಳ ರಕ್ಷಣೆ ಮತ್ತು ಭ್ರಷ್ಟಾಚಾರ ನಿರ್ಮೂಲನೆ ಮಂಡಳಿಯ ಮಾಧ್ಯಮ ವಿಭಾಗದ ರಾಷ್ಟ್ರೀಯ ಹೆಚ್ಚುವರಿ ನಿರ್ದೇಶಕರಾದ ಡಿ ಪರಶುರಾಮಪ್ಪ ಮಾತನಾಡಿ, ಮಕ್ಕಳ ನಡತೆ ತಿದ್ದುವ ತಪ್ಪನ್ನು ಸರಿಪಡಿಸಿದಾಗ ಹೊಣೆಗಾರಿಕೆ ಪಾಲಕ ಮತ್ತು ಪೋಷಕರ ಮೇಲಿದೆ. ಮಕ್ಕಳು ದಾರಿ ತಪ್ಪಿದಾಗ ಪಾಲಕರು ಶಿಕ್ಷಿಸಿ ಬುದ್ಧಿ ಹೇಳುವ ಮನಸ್ಥಿತಿಯನ್ನು ಬೆಳೆಸಿಕೊಳ್ಳದಿದ್ದರೆ ಭವಿಷ್ಯದಲ್ಲಿ ತಮ್ಮ ಮಕ್ಕಳ ಅಧಪತನಕ್ಕೆ ತಾವೇ ಕಾರಣರಾಗುತ್ತಾರೆ. ಇಂದಿನ ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ಮಕ್ಕಳು ತಪ್ಪು ಮಾಡಿದರೆ ಶಿಕ್ಷಿಸುವ ಹಕ್ಕು ಶಿಕ್ಷಕರಿಗಿಲ್ಲದ ಕಾರಣ ಸಾಮಾಜಿಕ ಸಮಸ್ಯೆ ಉಲ್ಬಣಗೊಳ್ಳುತ್ತಿದೆ. ಪಾಲಕ ವರ್ಗದ ಮಕ್ಕಳನ್ನು ಸರಿದಾರಿಗೆ ತರುವ ಪ್ರಯತ್ನ ಮಾಡುತ್ತಿಲ್ಲ. ಮಕ್ಕಳು ಸುಂದರ ಭವಿಷ್ಯ ನಿರ್ಮಾಣವಾಗಲು ಪಾಲಕ ವರ್ಗ ವಿಶೇಷವಾಗಿ ಕಾಳಜಿ ವಹಿಸಬೇಕಾಗುತ್ತದೆ. ಮಾನವೀಯ ಸ್ಪಂದನೆಯುಳ್ಳ ಶಿಕ್ಷಣದ ಜೊತೆಗೆ ಸಂಸ್ಕೃತಿ ಸಂಸ್ಕಾರ ಕಲಿಸುವತ್ತ ಮಹತ್ವ ನೀಡುವ ಅನಿವಾರ್ಯತೆ ಇದೆ. ಆರ್ಪಿಕೆ ಇಂಟರ್ನ್ಯಾಷನಲ್ ಪಬ್ಲಿಕ್ ಶಾಲೆಯ ಕಾರ್ಯವೈಖರಿ ಮೆಚ್ಚುವಂಥದ್ದು. ಮಿಂಚಿನ ಶಿಕ್ಷಣ, ಮಾನವೀಯತೆ, ಮಾನವೀಯ ಮೌಲ್ಯಗಳನ್ನು ಬೆಳೆಸುವುದರ ಜೊತೆಗೆ ಶಿಕ್ಷಣ, ಸಂಸ್ಕೃತಿ, ಸಂಸ್ಕಾರ, ಶಿಸ್ತು ಕಲಿಸುವ ಶಾಲಾ ಸಂಸ್ಥೆಯ ಆಡಳಿತ ಮಂಡಳಿ ಹಾಗೂ ಶಿಕ್ಷಕರ ಮಾರ್ಗದರ್ಶನವನ್ನು ಯಾರೂ ಮರೆಯುವಂತಿಲ್ಲ. ಇಂತಹ ಸಂಸ್ಥೆಯನ್ನು ಉಳಿಸಿ ಬೆಳೆಸೋಣ ಎಂದರು. ಟೌನ್ ಸಿಆರ್ಪಿ ವೀರೇಶ್ ಬಾಗಳಿ ಮಾತನಾಡಿ, ಮಕ್ಕಳಲ್ಲಿ ಅಡಗಿರುವ ಸುಪ್ತ ಪ್ರತಿಭೆಯನ್ನು ಗುರುತಿಸುವ ಮೂಲಕ ಸೃಜನಶೀಲ ಕಲೆಯನ್ನು ಹೊರಹಾಕುವುದೇ ಶಾಲಾ ವಾರ್ಷಿಕೋತ್ಸವ. ಇದು ಹಬ್ಬವೇ ಸರಿ. ಮಕ್ಕಳ ಪ್ರತಿಭಾವಂತಿಕೆಯನ್ನು ಚಟುವಟಿಕೆಗಳನ್ನು ಹೊರಹಾಕುವಲ್ಲಿ ಮಕ್ಕಳಿಗೆ ಪ್ರಮುಖ ವೇದಿಕೆಯಾಗಿದೆ. ಶಿಕ್ಷಕರ ಮಾರ್ಗದರ್ಶನದಂತೆ ನಡೆದರೆ ಮಕ್ಕಳ ಬದುಕು ಬಂಗಾರವಾಗುತ್ತದೆ ಎಂದರು. ಕನ್ನಡ ಸಾಹಿತ್ಯ ಪರಿಷತ್ತಿನ ಮಾಜಿ ಅಧ್ಯಕ್ಷ ತೋಮಶಂಕರಯ್ಯ ಮಾತನಾಡಿ, ಶಾಲಾ ಬೆಳವಣಿಗೆಯಲ್ಲಿ ಶಾಲೆಯ ಪ್ರಾಂಶುಪಾಲರು ಹಾಗೂ ಕಾರ್ಯದರ್ಶಿಗಳಾದ ಹುಸೇನ್ಮಿಯಾ ಕಪಾಲಿಯವರ ಶ್ರಮ ಅಪಾರವಾದುದು. ಮಕ್ಕಳ ಉತ್ತಮ ಬೆಳವಣಿಗೆಯಲ್ಲಿ ಶಾಲಾ ಶಿಕ್ಷಕರಿಗೆ ಮಾರ್ಗದರ್ಶನ ಮಾಡುತ್ತಾ ಮುನ್ನಡೆಸುತ್ತಾ ಬಂದಿರುವ ಸಂಸ್ಥೆಯ ಕಾರ್ಯವೈಖರಿಯನ್ನು ಪ್ರತಿಯೊಬ್ಬರೂ ಮೆಚ್ಚಲೇಬೇಕು ಎಂದರು. ಕಾನಿಪ ಧ್ವನಿ ಪತ್ರಕರ್ತರ ಸಂಘದ ಅಧ್ಯಕ್ಷ ವೀರೇಶ್ ಕಲ್ಮಠ ಮಾತನಾಡಿ, ಮಕ್ಕಳು ಸೃಜನಶೀಲ ಕಲೆಯಲ್ಲಿ ತೊಡಗಲು ಶಿಕ್ಷಕ ವರ್ಗದ ಪರಿಣಾಮಕಾರಿ ಶಿಕ್ಷಣವನ್ನು ಯಾರೂ ಮರೆಯುವಂತಿಲ್ಲ. ಶಿಕ್ಷಣಕ್ಕೆ ಮಹತ್ವ ನೀಡುವ ಮೂಲಕ ಮಕ್ಕಳ ಬೆಳವಣಿಗೆಯಲ್ಲಿ ಶಾಲಾ ಸಂಸ್ಥೆ ಉತ್ತಮ ಸ್ಥಾನ ಪಡೆದಿದೆ ಎಂದು ಹೇಳಿದರು. ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ಆರ್ಪಿಕೆ ಎಜುಕೇಷನ್ ಟ್ರಸ್ಟ್ನ ಅಧ್ಯಕ್ಷರಾದ ರಾಜ್ಪೀರ್ ಸಾಬ್ ಕಪಾಲಿ ಅವರು ವಹಿಸಿದ್ದರು. ವಿದ್ಯಾರ್ಥಿನಿಯರು ಹಾಡಿನ ಮೂಲಕ ಗಣ್ಯರನ್ನು ಸ್ವಾಗತಿಸಿದರು. ಆರ್ಪಿಕೆ ಇಂಟರ್ನ್ಯಾಷನಲ್ ಪಬ್ಲಿಕ್ ಶಾಲೆಯ ಕಾರ್ಯದರ್ಶಿ ಹಾಗೂ ಪ್ರಾಂಶುಪಾಲರಾದ ಹುಸೇನ್ಮಿಯಾ ಕಪಾಲಿ ಅವರು ವಾರ್ಷಿಕ ವರದಿ ವಾಚಿಸಿ ಅತಿಥಿ ಮಹೋದಯರನ್ನು ಸನ್ಮಾನಿಸಿ ಗೌರವಿಸಿದರು. ಮುಖ್ಯ ಶಿಕ್ಷಕ ಹನುಮಂತಪ್ಪ ಬಿ ಅವರು ಕಾರ್ಯಕ್ರಮ ಶಿಸ್ತುಬದ್ಧವಾಗಿ ನಡೆಯುವಲ್ಲಿ ಹಾಗೂ ಶಾಲಾ ಸಾಂಸ್ಕೃತಿಕ ಚಟುವಟಿಕೆಗಳು ನಡೆಯಲು ಸುವ್ಯವಸ್ಥಿತವಾಗಿ ಕಾರ್ಯಕ್ರಮ ನಡೆಸಿಕೊಟ್ಟರು. ಶಿಕ್ಷಕಿ ವಿದ್ಯಾ ಪ್ರಾರ್ಥಿಸಿದರೆ ಉಪಮುಖ್ಯ ಶಿಕ್ಷಕಿ ಆಪಿಯಾ ಕೆ ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನು ನಿರೂಪಿಸಿದರು. ಆರ್ಪಿಕೆ ಎಜುಕೇಷನ್ ಟ್ರಸ್ಟ್ನ ಉಪಾಧ್ಯಕ್ಷರಾದ ಕಾಜಾ ಬನ್ನಿ, ಹಿರಿಯ ವಕೀಲರಾದ ಎಸ್ ಚೆಬ್ಬಿ, ಜಿವಿಆರ್ ಕಾಲೇಜಿನ ಉಪನ್ಯಾಸಕ ಸಂದೀಪ್, ಸಹ ಶಿಕ್ಷಕರಾದ ನಮ್ರತಾ, ಪವಿತ್ರ, ವೈಮುನ್ನಾ, ವಿದ್ಯಾ, ನೇತ್ರ, ರೇಷ್ಮಾ, ರೇಖಾ ಮತ್ತಿತರೆ ಬೋಧಕೇತರ ಸಿಬ್ಬಂದಿ ವರ್ಗ ಹಾಗೂ ವಿದ್ಯಾರ್ಥಿಗಳು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟರು. ಟೀಚರ್ ಈಸ್ ಎ ಫ್ರೆಂಡ್ ಆ್ಯಂಡ್ ಫಿಲಾಸಫರ್ ಆ್ಯಂಡ್ ಗೈಡ್. ಶಿಕ್ಷಕರಾದವರು ಸ್ನೇಹಿತರಂತೆ, ಮಾರ್ಗದರ್ಶಕರಂತೆ ತತ್ವಜ್ಞಾನಿಯಾಗಿ ಮಕ್ಕಳ ಪ್ರಜ್ವಲ ಭವಿಷ್ಯ ಬೆಳಗಲು ದೀವಿಗೆಯಾಗಿ ನಡೆದಾಗ ಮಾತ್ರ ಮಕ್ಕಳು ಈ ದೇಶದ ಭವ್ಯ ನಾಡನ್ನು ಬೆಳಗಲು ಸಾಧ್ಯ. ಮಣ್ಣಿನ ಮುದ್ದೆಯಂತಹ ಮಕ್ಕಳ ಮನಸ್ಸನ್ನು ತಿದ್ದಿ ತೀಡಿ ಶಿಲ್ಪಿಯಾಗಿ ಅಕ್ಷರ ಜ್ಞಾನವನ್ನು ಮೂಡಿಸುವಲ್ಲಿ ಆರ್ಪಿಕೆ ಶಾಲೆಯ ಪ್ರಾಂಶುಪಾಲರಾದ ಹುಸೇನ್ಮಿಯಾ ಕಪಾಲಿ ಹಾಗೂ ಮುಖ್ಯ ಶಿಕ್ಷಕ ಹನುಮಂತಪ್ಪ ಬಿ, ಉಪಮುಖ್ಯ ಶಿಕ್ಷಕಿ ಆಪಿಯಾ ಕೆ ಹಾಗೂ ಸಹ ಶಿಕ್ಷಕರ ಶ್ರಮ ಅಪಾರವಾದುದು. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಎಂಬಂತೆ ಗುರು ಸಾಕ್ಷಾತ್ ದೈವವಾಗಿ ಇಂತಹ ಶಾಲೆಯನ್ನು ಮುನ್ನಡೆಸುವ ಶಾಲಾ ಕಾರ್ಯದರ್ಶಿ ಹುಸೇನ್ಮಿಯಾ ಕಪಾಲಿ ಅವರ ಶೈಕ್ಷಣಿಕ ಕಳಕಳಿಯು ಈ ಶಾಲಾ ವಾರ್ಷಿಕೋತ್ಸವಕ್ಕೆ ಸಾಕ್ಷಿಯಾಯಿತು. ಶಾಲಾ ಕಾರ್ಯಕ್ರಮ, ಶಾಲಾ ವಾರ್ಷಿಕೋತ್ಸವ, ಶಾಲಾ ಪರ್ವ, ಆರ್ಪಿಕೆ ಇಂಟರ್ನ್ಯಾಷನಲ್ ಪಬ್ಲಿಕ್ ಶಾಲೆಯ ಕಾರ್ಯಕ್ರಮ ಅತ್ಯುತ್ತಮವಾಗಿ ನಡೆಯಿತು.